ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈಗ ಸಮಾಧಾನ ಆಯ್ತು ನನಗೆ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ಕಡ್ಕಿ ಬರೋದಿಲ್ಲ ಅಂದಮೇಲೆ ಶ್ರೀಚಕ್ರ ನಂದೇ ಅಲ್ವಾ? ಅಪ್ಪ, ಅಮ್ಮ ಯಾಕೆ ನಮ್ಮನ್ನ ಬಿಟ್ಟೋಗಿದ್ದು? ನೀನೇನಾರ ಬೈದ್ಯಾ? ಅಜ್ಜಿ ಏನಾರ ಬೈತಾ? ಯಾಕಮ್ಮ ನಾನು ಬೈಲಿ? ಆ ದೇವ್ರಿಗೆ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಅವಳನ್ನ ಕರ್ಕೊಂಡು ನನ್ನ ಉಳಿಸಿದಾನೆ. ನಾನು ಅವಳ ಜೊತೆನೆ ಹೋಗ್ಬಿಡ್ಬೇಕಿತ್ತು. ನೀನು ಹೋಗಿದ್ರೆ ನಾನು ಯಾರು ನೋಡ್ಕೊಂತ ಇದ್ರು? ಅಜ್ಜಿಯ ಪಾಪ ವಯಸ್ಸಾಗಿದೆ, ನನ್ನ ನೋಡ್ಕೊಳ್ಳೋದು ಕಷ್ಟ. ತಾತಂಗೆ ಮನೆ ಕೆಲಸನೇ ಜಾಸ್ತಿ. ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲದೂ ಅವರೇ ಮಾಡಬೇಕು. ಪಾಪ ಬಿಡುವೇ ಇಲ್ಲ. ಮಗಳೇ, ಅದಕ್ಕೆ ಆ ಮಹಾತಾಯಿನ ಉಳಿಸಿದ್ದು. ನೀನು ಇಲ್ಲದೆ ಇದ್ದಿದ್ದಿದ್ರೆ ನಾನು ನಿಮ್ಮಮ್ಮ ಹೋದ ದಾರಿಯಲ್ಲೇ ಹೋಗ್ಬಿಡ್ತಿದ್ದೆ. ಅಳ್ಬೇಡಪ್ಪ, ನಾನೇನು ಚಿಕ್ಕವಳು, ನನಗೇನು ಮಾಡಕ್ ಬರಲ್ಲ. ನಾನು ದೊಡ್ಡೋಳಾದ್ಮೇಲೆ ಮನೆ ಕೆಲಸ, ಹೊರಗಿನ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಿನ್ನನ್ನು ನಾನೇ ನೋಡ್ಕೊಂತೀನಿ. ನೀನು ಅಮ್ಮ ತರ ಹೋಗ್ಬಿಟ್ರೆ ನನ್ನ ಶಾಲೆಗೆ ತಯಾರು ಮಾಡೋರು ಯಾರು? ಊಟ ತಿನ್ಸೋರು ಯಾರು? ರಾತ್ರಿ ನನಗೆ ಭಯ ಆದ್ರೆ ಕತೆ ಯಾರು ಹೇಳೋದು? ಇಲ್ಲ ಮಗಳೇ, ನಾನು ಬಿಟ್ಟು ಹೋಗಲ್ಲ. ನಾನು ಬದುಕಿರೋದು ನಿನಗೋಸ್ಕರ, ಈ ಜೀವ ಇರೋದು ನಿನಗೋಸ್ಕರ. ನಾನು ಎಲ್ಲೂ ಹೋಗಲ್ಲ ಮಗಳೇ, ಎಲ್ಲೂ ಹೋಗಲ್ಲ. ಆಯ್ತು, ಈಗ ನೀನ್ ನನಗೆ, ನಾನು ನಿನಗೆ. ಈಗ ಹೇಳ್ಬೇಡಪ್ಪ. ಅಳೋದು ಚಿಕ್ಕ ಮಕ್ಕಳು, ನೀನ್ ದೊಡ್ಡೋನು, ನೀನ್ ಯಾಕೆ ಕಳ್ತೀಯ? ನೀನ್ ಅಳ್ಬಾರ್ದು, ನನಗೆ ಓದ್ಕೊಳಕ್ ಹೋಗ್ತೀನಿ. ವಿರೂಪಾಕ್ಷ ಶಾಸ್ತ್ರಿಗಳೇ, ಮನಸ್ಸಿನಲ್ಲೇ ಮಂಡಿಗೆ ತಿನ್ನೋದನ್ನು ಬಿಟ್ಬಿಡಿ. ಅದು ನಿಮಗೆ ಆಗ್ಬರೋದಿಲ್ಲ. ಮತ್ತೆ ಅದೇ ಮಾತು, ಅದೇ ಅಪಶಕುನ ನಿಮ್ಮ ಬಾಯಿನಲ್ಲಿ. ನನಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಬಾಯಿನಲ್ಲಿ ಯಾವತ್ತೂ ಬರೋದೇ ಇಲ್ಲ ಅಲ್ವಾ? ನಿಮಗೆ ಒಳ್ಳೇದಾಗ್ಲಿ ಅಂತಲೇ ನಾನು ಎಷ್ಟೋ ಸರ್ತಿ ಬುದ್ಧಿ ಮಾತು ಹೇಳಿದ್ದೀನಿ, ನಿಮ್ಮನ್ನು ತಿದ್ದೋ ಪ್ರಯತ್ನನೂ ಪಟ್ಟಿದ್ದೀನಿ. ಆದರೆ ನೀವು ಯಾವತ್ತಾದ್ರೂ ನನ್ನ ಮಾತುಗಳನ್ನು ಕೇಳಿದ್ದೀರಾ? ಅದರ ಬದಲು ನಾನು ಯಾವುದನ್ನು ಮಾಡಬೇಡ ಅಂತ ಹೇಳಿರ್ತೀನೋ ಅದನ್ನೇ ಮಾಡ್ತೀನಿ. ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ, ಕೊನೆಗೆ ನನ್ನನ್ನೇ ದೂಷಿಸ್ತೀರಿ. ಆಯ್ತಾಯ್ತು, ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಶ್ರೀಚಕ್ರ ನನಗೇ ಸಿಗೋದು. ನಿಮ್ಮ ಕಣ್ಣು ಮುಂದೆನೇ ಅದನ್ನು ನಾನು ಪಡ್ಕೊಂಡು ನಿಮ್ಮಿಂದನೇ ಪೂಜೆ ಮಾಡಿಸ್ಕೊಳ್ತೀನಿ. ನೋಡ್ತಾ ಇರಿ.
ನಮ್ಮ ಸಂಕಲ್ಪನೆ ಒಂದಾದರೆ ದೈವ ಸಂಕಲ್ಪನೆ ಬೇರೆ ಇರುತ್ತೆ ಶಾಸ್ತ್ರಿಗಳೇ. ಇದನ್ನು ನೀವು ಅರ್ಥ ಮಾಡಿಕೊಂಡ ದಿನ ನಿಮಗೆ ಮುಕ್ತಿ, ನನಗೆ ಬಿಡುಗಡೆ. ಇನ್ನು ನಿಮ್ಮ ಪಾಪದ ಕೂಡ ತುಂಬಿಲ್ಲ ಶಾಸ್ತ್ರಿಗಳೇ. ಅದಕ್ಕೆ ಆ ತಾಯಿ ನಿಮ್ಮನ್ನೇನೋ ಜೀವಂತವಾಗಿರಿಸಿದ್ದಾಳೆ. ನೀವು ಅನುಭವಿಸ್ತೀರಿ, ನನ್ನ ಕಣ್ಣು ಮುಂದೆನೇ ಅನುಭವಿಸ್ತೀರಿ. ನೀವು ಇವತ್ತಿಷ್ಟು ಸಂತೋಷವಾಗಿರೋದನ್ನು ಕಂಡಾಗ ಆಹಾ, ಇವತ್ತೇನೋ ಹೊಸ ಸುದ್ದಿ ಇದೆ, ಇಡೀ ದಿನ ಸಂತೋಷವಾಗಿರ್ಬೋದು ಅಂತ ಅಂದ್ಕೊಂಡೆ. ಇಲ್ಲ, ನೀವು ಬದಲಾಗಲ್ಲ. ದೇವಿಕಾ, ದೇವಿಕಾ, ಏನ್ರಿ? ನಾಳೆ ನಮ್ಮ ಮಗಳನ್ನ ಶಾಲೆ ಕಳ್ಸೋದು ಬೇಡ. ಯಾಕೆ ಶಾಲೆಗೆ ಕಳ್ಸೋದ್ ಬೇಡ ಅಂತ ಇದ್ದೀರಾ? ನಾಳೆ ಸೌಗಂಧಿ ಹುಡ್ದಬ್ಬ ಅಲ್ವೇನೆ? ನದಿ ತೀರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ಅಲ್ಲೇ ಮಧ್ಯಾಹ್ನ ತನಕ ಆಗ್ಬಿಡತ್ತೆ. ಮತ್ತೆ ಎಲ್ಲಿ ಶಾಲೆಗೆ ಹೋಗಕ್ಕಾಗತ್ತೆ? ಇಲ್ಲ ಅಪ್ಪ, ನಾಳೆ ದೇವಸ್ಥಾನಕ್ಕೆ ಬರಲ್ಲ. ನಾಳೆ ನನ್ನ ಶಾಲೆಯಲ್ಲಿ ನಾನು ಹುಟ್ಟುದಬ್ಬಕ್ಕೆ ಎಲ್ರ ಕೈಗೂ ಸಿಹಿ ಹಂಚ್ಬೇಕು. ಹೌದು ರೀ, ಮಗು ಬೇಕಾದ್ರೆ ಶಾಲೆಗೆ ಹೋಗ್ಲಿ, ನಾವ್ ಹೋಗಿ ಅವಳ ಹೆಸರಲ್ಲಿ ಅರ್ಚನೆ ಪೂಜೆ ಮಾಡಿಸ್ಕೊಂಡ್ ಬರೋಣ. ಇಲ್ಲ ಇಲ್ಲ, ನಮ್ಮ ಮಗಳು ಹುಡ್ದಬ್ಬ, ಅವಳ ಹೆಸರಲ್ಲೇ ಅಭಿಷೇಕ ಮಾಡಿ ಅಂತ ಹೇಳಿ ಬಂದಿದ್ದೀನಿ. ಅವಳೇ ಇಲ್ಲ ಅಂದ್ರೆ ಹೇಗೆ? ನಾವು ದೇವಸ್ಥಾನಕ್ಕೆ ಹೋಗೋಣ. ನನ್ನ ದೇವಸ್ಥಾನಕ್ಕೆ ಬಂದು ನಾನು ಅಲ್ಲೇನ್ ಮಾಡ್ಬೇಕು? ಪೂಜಾರು ಮಂತ್ರ ಹೇಳ್ತಾರೆ, ನಾನು ಅದನ್ನ ಸುಮ್ಮನೆ ನಿಂತ್ಕೊಂಡು ಮಂಗನ್ ತರ ನೋಡ್ತಾ ನಿಂತಿರ್ಬೇಕು. ನೀನ್ ಸುಮ್ನೆ ಇರೆ. ಅದಿರ್ಲಿ, ನೀವ್ಯಾಕೆ ನದಿ ತೀರದಲ್ಲಿರೋ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀರಾ? ಅದ್ರ ಬದಲು ನಮ್ಮೂರ್ ಮಹಾತಾಯಿ ತ್ರಿಪುರಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲೇ ಪೂಜೆ ಇಟ್ಕೋಬೋದಾಗಿತ್ತಲ್ವಾ? ನಮ್ಮೂರಿನ ಅಮ್ಮನವ್ರಿಗೆ ದಿನ ಪೂಜೆ ನಡೀತಾನೆ ಇರುತ್ತೆ. ಆದರೆ ನದಿ ತೀರದಲ್ಲಿರೋ ದೇವಸ್ಥಾನಕ್ಕೆ ಜನಗಳು ಬರೋದೇ ಕಷ್ಟ. ಅದು ಅಲ್ಲದೆ ನಮ್ಮ ಮನೆ ದೇವರು. ನಮ್ಮ ವಂಶದಲ್ಲಿ ಏನೇ ವಿಶೇಷ ನಡೆದ್ರೂ ಮೊದಲು ಅಲ್ಲೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ. ಈಗ ಬೇರೆ ಮಾತು ಬೇಡ, ನಾಳೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಷ್ಟೇ. ಹುಡ್ತಪ್ಪ ನಂದು ಎಲ್ಲ ನೀವ್ ಹೇಳ್ದಂಗೆ ಆಗ್ಬೇಕು, ನಾನು ಎಲ್ಗೂ ಬರಲ್ಲ. ನೋಡಿದ್ರ, ಈಗ ಅವಳು ಕೋಪ ಮಾಡ್ಕೊಂಡ್ಲು. ಇನ್ನವಳು ಊಟ ಮಾಡ್ದಂಗೆ. ನೋಡು ಸೌಗಂಧಿ, ಈಗ ನೀನು ನಾನು ಹೇಳ್ದಾಗ ಕೇಳಿದ್ರೆ ಈ ವಾರದ ರಜೆಯಲ್ಲಿ 2 ದಿನ ಬೇರೆ ಊರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀನು ಹುಟ್ಟುಹಬ್ಬನ ಆಚರಿಸಿ ನಿನಗೆ ಬೇಕಾದ್ ಕೊಡಿಸ್ತೀನಿ. ಆಗ್ಬೋದಾ? ಆಯ್ತು, ಆಗೋದು. ಆದ್ರೆ ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು. ಸರಿ, ಅದೇನು ಅಂತ ಹೇಳು. ನಾಳೆ ಬೆಳಿಗ್ಗೆ ಬೇಗ ಎದ್ದು ಬೇಗ ಪೂಜೆ ಮುಗಿಸಿ ಶಾಲೆಗೆ ಹೋಗ್ತೀನಿ. ಅದು ಎಲ್ರಿಗೂ ಜಂಬ ಕುಚ್ಕೊಂಡು ಬಂದ್ಬಿಟ್ಟಿದೀನಿ, ಎಲ್ರಿಗೂ ಸಿಹಿ ಹಂಚ್ತೀನಿ ಅಂತ. ಆಯ್ತು, ಬೆಳಗ್ಗೆ ಬೇಗನೆ ಹೋಗಿ ನಿನ್ನ ಶಾಲೆ ಶುರು ಆಗೋಷ್ಟರಲ್ಲೇ ಪೂಜೆ ಮುಗಿಸಿ ಅಂತ ಅರ್ಚಕರಿಗೆ ಹೇಳ್ತೀನಿ. ಆಯ್ತಾ? ನನ್ ಮುದ್ದು ಅಪ್ಪ. ಆಯ್ತು, ಈಗ ಒಳ್ಳೆ ಹುಡುಗಿ ಥರ ಒಳಗೋಗಿ ಬೇಗ ಊಟ ಮಾಡಮ್ಮ. ಸರಿ, ಮಾಡ್ತೀನಿ. ಹೀಗೆ ಅಪ್ಪ ಮಗಳು ಮುದ್ದು ಮಾಡ್ಕೊಂಡು ಅವಳು ಹೇಳಿದಕ್ ನೀವ್ ಹೇಳಿದಕ್ಕೆ ಅವಳು ಒಪ್ಪಂದ ಮಾಡ್ಕೊಂಡು ಇಬ್ರು ಹಾಳಾಗ್ತಿದ್ದೀರಾ. ನೋಡು, ಯಾರು ಏನೇ ಮಾತಾಡ್ಕೊಂಡ್ರು ನನಗೆ ನನ್ನ ಮಕ್ಕಳು ಸಂತೋಷನೇ ಮುಖ್ಯ. ಅಮ್ಮ ತಾಯಿ ತ್ರಿಪುರ ಸುಂದರಿ ಮಕ್ಕಳನ್ನ ದೇವ್ರು ಸಮಾನ ಅಂತಾರೆ. ಈಗ ನಾನು ದೇವ್ರು, ನೀನು ದೇವ್ರು. ನಾವಿಬ್ರು ದೇವ್ರು ಅಂದ್ಮೇಲೆ ನಾವಿಬ್ರು ಗೆಳತಿಯರಲ್ವಾ? ಗೆಳತಿಯರಂದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಲ್ವಾ? ಈಗ ನೀನು ದೇವ್ರು ಅಂದ್ಮೇಲೆ ನಾನು ಏನ್ ಕೇಳ್ತೀನೋ ಕೊಡೋ ಶಕ್ತಿ ನಿನಗಿದೆ. ಈಗ ನಾನು ಏನ್ ಕೇಳ್ತೀನೋ ಅದನ್ನ ನೀನ್ ಕೊಡ್ಬೇಕು.
ಯಾವಾಗ್ಲಾರು ನೀನ್ ಕೇಳಿದ್ದು ನಾನ್ ಕೊಡ್ತೀನಿ, ಈಗ ನಾನ್ ಕೇಳಿದ್ದು ನೀನ್ ಕೊಡ್ಬೇಕು, ಸರಿನಾ? ಅಪ್ಪಂಗೆ ಒಂದೊಳ್ಳೆ ಅಮ್ಮನ್ ಕೊಡು. ಪಾಪ ತುಂಬಾ ಕಷ್ಟ ಆಗ್ತಿದೆ ಅವ್ರಿಗೆ, ಎಲ್ಲ ಕೆಲಸನೂ ಅವ್ರು ಒಬ್ಬರೇ ಮಾಡ್ಬೇಕು. ಅಪ್ಪಂಗೆ ಅಮ್ಮ ಆದ್ರೆ ನನಗೇನಾಗ್ತಾರೆ? ಹಾ, ಅಪ್ಪಂಗೆ ಕೇಳಿದ್ರೆ ಗೊತ್ತಾಗತ್ತೆ. ಅಪ್ಪ, ನಿನಗಮ್ಮ ಆದ್ರೆ ಆ ಅಮ್ಮ ನನಗೇನಾಗ್ತಾರೆ? ನಿಂಗೆ ಅಜ್ಜಿ ಆಗ್ತಾರೆ. ಅಯ್ಯಯ್ಯೋ, ಅಜ್ಜಿ ಸಮಸ್ಯೆನೇ ಬೇಡ, ಈಗಿರೋ ಅಜ್ಜಿನ ಸಾಕು, ಸುಮ್ಮನೆ ಗೋಳು ಇಟ್ಕೊಂತಾರೆ. ಅಪ್ಪ, ಈಗ ನನಗಮ್ಮ ಆದ್ರೆ ಅವ್ರು ನಿನಗೇನಾಗ್ತಾರೆ? ನಂಗೆ ಹೆಂಡತಿ ಆಗ್ತಾರೆ. ಸರಿ ಅಮ್ಮ, ತಾಯಿ ಟಿಪ್ಪು ಸುಂದ್ರಿ ಆಗ್ಲೇ ಕೇಳಿ ಚಾಯನ ಒತ್ತಾಕ್ಬಿಡು. ಈಗ ಕೇಳ್ತೀನಲ್ಲ, ಆಗ ಅನ್ಕೊಡು ಮಹಾತಾಯಿ. ಅಪ್ಪಂಗೆ ಹೆಂಡತಿ, ನನಗೆ ಅಮ್ಮ ಕಣ್ಣಿಸು ತಾಯಿ. ತುಂಬಾ ಧೈರ್ಯಶಾಲಿ ಆಗಿರ್ಬೇಕು. ಅಕ್ಕ ಬಾರಕ್ಕ, ಹೂ ತಗೊಳ್ಳಿ ಬನ್ನಿ. ಇವತ್ತು ಅಮ್ಮನವ್ರಿಗೆ ವಿಶೇಷ ಪೂಜೆ, ವಿಶೇಷ ಹೂ ತಂದಿದ್ದೀನಿ. ಮಲ್ಲಿಗೆ ಹಾಕಿದ್ರೆ ಅಮ್ಮನವ್ರು ಖುಷಿ ಪಟ್ಟು ನೀವ್ ಕೇಳಿದನ್ನ ಕೊಡ್ತಾರೆ. ಸೇವಂತಿಗೆ ಹಾಕಿದ್ರೆ ನಿಮ್ ಮನ್ಸಲ್ಲಿರೋದನ್ನೆಲ್ಲ ಕರ್ಣಿಸ್ತಾರೆ. ಬನ್ನಿ ಅಣ್ಣ, ಹೂವ ತಗೊಳ್ಳಿ ಬನ್ನಿ. ಹೂವಿನಂತ ಮನ್ಸಿನೊಳಗಿರ್ಬೇಕು. ತುಂಬಾ ಚುರುಕಾಗಿರ್ಬೇಕು. ಏ ಬಂಗಾರಿ, ಸುಮ್ನೆ ಕೂತ್ರೆ ತಲೆ ಕೆಡುತ್ತೆ. ನಾವು ಜನಕ್ಕೆ ಕೇಳಿಸ್ಲಿ ಅಂತ ಕೂಗೋದಲ್ಲ, ಅಮ್ಮನವ್ರಿಗೂ ಕೇಳಿಸ್ಲಿ ಅಂತ ಕೂಗೋದು. ಅಮ್ಮನವ್ರು ಕೇಳಿಸ್ಕೊಂಡು ನಮ್ ಕರುಣೆ ತೋರಿಸಿದ್ರೆ ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗುತ್ತೆ ಅಂತ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ಪೆದ್ದ ಬಂಗಾರಿ. ನಿನ್ನಲ್ಲಿ ಅಂದ್ರೆ ದೇವ್ರ ಭಕ್ತಿ ಇರ್ಬೇಕು. ಏನೇ ಬಂದ್ರು ಹೆದರ್ಸೋ ಅಂತ ಧೈರ್ಯ ಇರ್ಬೇಕು. ಎಲ್ಲರಿಗೂ ಒಳ್ಳೆದನ್ನ ಬಯಸೋರಾಗಿರ್ಬೇಕು. ಎಲ್ಲರಿಗೂ ಗೌರವ ಕೊಡಬೇಕು. ಮಿಕ್ಕಿತ್ತು ನಿನ್ನಿಷ್ಟ. ಒಟ್ನಲ್ಲಿ ನಮ್ಮನವ್ರಿಗೆ ಯಾರಿಗೂ ತೊಂದರೆ ಕೊಡೋಳು ಅಂತವಳು ಆಗಿರ್ಬಾರ್ದು ಅಷ್ಟೇ. ನಮ್ಮಪ್ಪ ಈಗ ಪಟ್ಟಿರೋ ಕಷ್ಟಗಳನ್ನ ಸಾಕು. ಇನ್ಮೇಲೆ ಯಾರು ಕಷ್ಟ ಪಡಬಾರ್ದು, ಎಲ್ಲರೂ ಸುಖವಾಗಿರ್ಬೇಕು. ಲೋ ಬಂಗಾರಿ, ಎಲ್ಲ ತಗೊಂಡಿದ್ದೀನಿ ಅಂತ ಸರಿಯಾಗಿ ನೋಡ್ಕೊಂಡಿದ್ಯೇನೋ? ಅಜ್ಜಿ, ಅಮ್ಮನ ಫೋಟೋ, ಹೂವಿನ ಹಾರ, ಹೂ ಎಲ್ಲ ತಗೊಂಡಿದ್ದೀವಿ. ನೋಡು, 5 ವರ್ಷದ ಮಗು ಗೊತ್ತಾಗತ್ತೆ. ನೀ ನೋಡು, ಒಳ್ಳೆ ತೆಪ್ಪರ ಥರ ಕಾಣ್ತೀಯ. ಅಜ್ಜಿ,
ಅಪ್ಪಂಗೊಳಿಯೋದು ನಿನಗೊಳಿಯಲ್ಲ, ನಿನಗೊಳಿಯೋದು ಅಪ್ಪಂಗೊಳಿಯಲ್ಲ. ಅಲ್ಲಿಗೆ ಯಾರು ತೆಪ್ರಲ್ಲ, ಒಬ್ರೊಬ್ರು ಒಂದೊಂದಲ್ಲಿ ಮುಂದು. ಎಲ್ಲಾರ್ಗೂ ಎಲ್ಲಾ ವಿಷಯ ಗೊತ್ತಿರ್ಬೇಕು ಅಂತ ಇಲ್ಲ ಅಜ್ಜಿ ಅಲ್ವಾ? ನಿಮ್ಮ ಅಪ್ಪನಿಗೆ ಏನಾದ್ರೂ ಅಂದ್ರೆ ತಕ್ಷಣ ವಹಿಸ್ಕೊಂಡ್ ಬಂದ್ಬಿಡ್ತೀಯಲ್ಲ. ನನಗಿರೋದು ಅಪ್ಪ ಒಬ್ರೇ ಅಲ್ವಾ? ಹಾಗಾದ್ರೆ ನಾವೆಲ್ಲ ಏನು? ಮೊದ್ಲು ಅಪ್ಪ, ಆಮೇಲೆ ನೀವೆಲ್ಲ. ಬಂಗಾರಿ, ನಡೆದು ಸಾಕಾಯ್ತು ಕಣೋ. ಒಂದ್ ಗಾಡಿನಾದ್ರೂ ಮಾಡ್ಬೋದಿತ್ತೇನೋ. ಅಜ್ಜಿ, ನಡ್ಕೊಂಡು ಹೋದ್ರೆ ದೇಹಕ್ಕೆ ಒಳ್ಳೇದು. ಏಯ್, ನನಗೆಲ್ಲ ಗೊತ್ತೈತೆ, ಸುಮ್ನೆ ನಡಿಗೆ. ಏನಪ್ಪ ಬಂಗಾರಿ, ಎಲ್ಲ ಸಿದ್ಧತೆ ಮಾಡಿದ್ಯಾ? ಹೂ ಪುರೋಹಿತ್ರೆ, ಎಲ್ಲದೂ ಸಿದ್ಧತೆ ಆಗಿದೆ. ಅಮ್ಮನ ಫೋಟೋ, ಗಂಧದ ಕಡ್ಡಿ, ಹೂವು. ಅಯ್ಯೋ, ದೊಣ್ಣೆ ತರದೆ ಮರೆತುಬಿಟ್ಟೆ ನಾನು. ನಾನ್ ತಂದಿದ್ದೀನಿ. ಬಂಗಾರಿ, ಹೋಗಪ್ಪ, ಸ್ನಾನ ಮಾಡ್ಕೊಂಡ್ ಬಾ. ಸರಿ. ಅಪ್ಪ ಇರಪ್ಪ, ನಾನು ಬರ್ತೀನಿ. ಚಳಿ ಆಗ್ತಿದ್ಯಾ? ಮಗಳೇ, ಆಳ ಇದೆ, ಜೊತೆಗೆ ಸೆಳುವು. ಮಗಳೇ, ನನ್ನ ಬಟ್ಟೆಲ್ಲೇ ಇದೆ, ಕೊಡೆ. ಅಪ್ಪ, ನೀನು ಮಾಡಿ, ನಾನ್ ಮುಟ್ಟಂಗಿಲ್ಲ, ನೀನೇ ಬಂದು ತಗೋಬೇಕು. ನೋಡೋ, ಅವಳಿಗೆ ಗೊತ್ತಿರೋದು ನಿನಗೆ ಗೊತ್ತಿಲ್ಲ ಕಣೋ. ಅವಳೇ ನನ್ನ ಮೇಷ್ಟ್ರಜ್ಜಿ. ಆಚೆ ಮಾಡಪ್ಪ ಬಂಗಾರಿ. ಯಾಕೆ ಸುಮ್ಮನೆ ಕೂತ್ಬಿಟ್ಟೆ ಬಂಗಾರಿ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಪ್ಪ, ಉದ್ದಡದಲ್ಲಿ ನೀರು ತಗೊಂಡು ಅದನ್ನ ಕೈಗೆ ಹಾಕೊಂಡು ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ ಅಂತ 3 ಸತಿ ನೀರು ಕೊಡಿ. ಇದು ಶುದ್ಧೀಕರಣ ಮಂತ್ರ.